ಇವತ್ತು ನಾವು ಬೆಂಗಳೂರು ಸಮಾವೇಶ ಮಾಡ್ತಾ ಇದ್ದೀವಿ. ಬೆಂಗಳೂರು ಸಮಾವೇಶಕ್ಕೆ ಸಂಬಂಧಪಟ್ಟಂಗೆ ಮೂರು ಅಂಶಗಳನ್ನು ನಾನು ಜ್ಞಾಪಿಸೋಕ್ಕೆ ಇಷ್ಟಪಡ್ತೀನಿ. ಜ್ಞಾಪಿಸಲೇಬೇಕು. ಯಾಕಾಗಿದೆ ಅಂದರೆ ಈಗ 95ರ ನಂತರ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು 95ರಲ್ಲಿ, ಪ್ರಧಾನಮಂತ್ರಿ ಆಗಿದ್ದು 96ರಲ್ಲಿ. ಈಗಿನ ಎಷ್ಟೋ ಜನ ಯುವ ಮತದಾರರುಗಳು ಹುಟ್ಟೇ ಇತ್ತಿಲ್ಲ ಅವಾಗ. ಈಗ 2000 ಇಸ್ವಿ ಮೇಲೆ ಹುಟ್ಟಿರೋ ಮತದಾರರುಗಳಿಗೆ ನಾವು ಕುಡಿತಿರೋ ನೀರು ಕೊಟ್ಟವ್ರು ಯಾರು? ಈ ಐಟಿ ಬಿಟಿ ತಂದು ಪುಣ್ಯಾತ್ಮರು ಯಾರು? ನಮ್ಮಪ್ಪ ಕಟ್ಕೊಟ್ಟಿರೋ ಈ ಮನೆಗೆ ನಮಗೆ ಹಕ್ಕುಪತ್ರ ಕೊಟ್ಟು ಪುಣ್ಯಾತ್ಮ ಯಾರು ಅಂತಲೇ ಗೊತ್ತೇ ಇಲ್ಲ. ಅವರೆಲ್ಲ ಯಾರೋ ಈ ಕಾಲದವ್ರು ಮಾಡಿರಬೇಕು ಅಂದ್ಕೊಂಡಿದ್ದಾರೆ. ಹಾಗಾಗಿ ನೀವು, ನಿಮ್ಮ ಅಜ್ಜ, ನಿಮ್ಮ ತಂದೆ, ನೀವೆಲ್ಲ ಕುಡಿತಿರೋ ನೀರು ಕೊಟ್ಟವರು ದೇವೇಗೌಡರು. ನಿಮ್ಮೆಲ್ಲರಿಗೂ ಕೂಡ ಇವತ್ತು ಹಕ್ಕುಪತ್ರ ಕೊಟ್ಟು ತಾರಸಿ ಮನೆ ಕಟ್ಕೊಂಡು ಲಗ್ಗೆರಲ್ಲೋ, ಪಾಪರೆಡ್ಡಿ ಪಾಳ್ಯದಲ್ಲೋ, ನಾಗಶೆಟ್ಟಿ ಹಳ್ಳಿಲೋ ನೀವೆಲ್ಲ ಈಗ ತಾರಸಿ ಬಂಗ್ಲೆಗಳಲ್ಲಿ ವಾಸ ಮಾಡ್ತಿದ್ದೀರಲ್ಲ ಹುಡುಗರ, ನಿಮ್ಮ ಅಪ್ಪನಿಗೆ ಈ ಖಾತೆ ಮನೆ ಸಿಗುವ ಹಾಗೆ ಮಾಡಿಕೊಟ್ಟ ಪುಣ್ಯಾತ್ಮ ದೇವೇಗೌಡರು ಅನ್ನೋದನ್ನು ನಾವೀಗ ಹೇಳ್ಕೊಡ್ಬೇಕಾಗಿದೆ. ಹಾಗೇನೆ ಬಹಳ ಮುಖ್ಯವಾಗಿ ಮಾತೆತ್ತಿದ್ರೆ ಐಟಿ ಬಿಟಿ ಬೆಂಗಳೂರು ಸಿಲಿಕಾನ್ ಸಿಟಿ ಹಾಗೆ ಹೀಗೆ ಇದಕ್ಕೆ ಅದ್ಭುತವಾದ ಬೆಳವಣಿಗೆ ಅಂತಾರಲ್ಲ, ಈ ಐಟಿ ಬಿಟಿ ಇವತ್ತೆಲ್ಲ ಎಷ್ಟೋ ಜನ ಲಕ್ಷಗಟ್ಟಲೆ ಸಂಬಳ ತಗೊಳ್ಳೋದು, ಉದ್ಯೋಗಾಕಾಂಕ್ಷಿಗಳಾಗಿರುವಂಥ ವಿದ್ಯಾವಂತ ಇಂಜಿನಿಯರ್ಗಳು ನೀವೆಲ್ಲ ಇದ್ದೀರೋ, ನೀವೆಲ್ಲ ಜ್ಞಾಪಿಸ್ಕೋಬೇಕಾಗಿರೋದು ಇದಕ್ಕೆ ಅಡಿಪಾಯ ಹಾಕಿಕೊಟ್ಟ ಪುಣ್ಯಾತ್ಮ ದೇವೇಗೌಡರು ಅಂಥೇಳಿ. ಹಾಗಾಗಿ 3 ಅಂಶದ ಮಾತ್ರ ಹೇಳ್ತೀನಿ. ನಾನಿಲ್ಲಿ ಏನು ಹೆಚ್ಚಿಗೆ ಹೇಳಬೇಕಾದಿಲ್ಲ. ಕಾವೇರಿ ನೀರು, ಕಾವೇರಿ 4ನೇ ಹಂತ. ದೇವೇಗೌಡರು ಮುಖ್ಯಮಂತ್ರಿ ಆದರು 95ನೇ ಇಸ್ವಿ. ನಾನು 5 ನಿಮಿಷ ಅಂದರೆ ಒಂದು 5 ನಿಮಿಷ ಜಾಸ್ತಿ ತಗೋತೀನಿ, ಯಾಕೆಂದರೆ ಒಂಚೂರು ಹೇಳಲೇಬೇಕು. 95ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆದರು. ದೇವೇಗೌಡರು ಮುಖ್ಯಮಂತ್ರಿ ಆಗಕ್ಕೆ ಮುಂಚೆ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದರು. ಅಷ್ಟೊತ್ತಿಗಾಗಲೇ ಕಾವೇರಿ 4ನೇ ಹಂತದ ಬರದೇ ಇದ್ದರೆ ಬೆಂಗಳೂರವ್ರು ಸತ್ತೋಗ್ತಾರೆ, ಕುಡಿಯೋ ನೀರಿಗೆ ಗತಿ ಇಲ್ಲ ಅಂತಿದ್ರು. ಆಗ ವೀರಪ್ಪ ಮೊಯ್ಲಿ ₹1 ಇಟ್ಟು ಒಂದು ಆರ್ಡ್ರ್ ಮಾಡಿದರು. ದೇವೇಗೌಡರು ಅದಾದ 2 ತಿಂಗಳಿಗೆ ಬಂದರು. ಕರೆದ್ರು ಅಧಿಕಾರಿಗಳನ್ನ, ಕೇಳಿದರು ಎಷ್ಟು ಕೋಟಿ ಬೇಕು ಈ ಕಾವೇರಿ 4ನೇ ಹಂತಕ್ಕೆ ಅಂದರು. ಅಧಿಕಾರಿಗಳು ಹೇಳಿದರು, ಸಾರ್ ಹೋದ ಸಲ ಮುಖ್ಯಮಂತ್ರಿ ₹1 ಇಟ್ಟಿದ್ದಾರೆ ಸಾರ್, ಟೋಕನ್ ಆಗಿ ಇಟ್ಟಿದ್ದಾರೆ, ಆದರೆ 1300 ಕೋಟಿ ಬೇಕು ಅಂದರು. 1300 ಕೋಟಿ. ಮುಖ್ಯಮಂತ್ರಿಯಾಗಿ ಇನ್ನೂ 3 ತಿಂಗಳಾಗಿತ್ತು ದೇವೇಗೌಡರು. 1300 ಕೋಟಿ ಬಕ್ಸ ಬರೆದು ಮಾಡಿ ಹೋಗಿದ್ರು ಕಾಂಗ್ರೆಸ್ನವರು. ಆಗ ಏನು ಆ ಕಾರಣಕ್ಕೆ ದೇವೇಗೌಡರು ಅಲ್ಲಿ 1300 ಕೋಟಿ ಹೊಂಚಿದ ಜಾಗಪ್ಪ ಅಂದರೆ OECF ಅಂತ ಜಪಾನ್ ಸಂಸ್ಥೆಯಲ್ಲಿ ದುಡ್ಡು ತಂದು 1300 ಕೋಟಿ ಹೊಂಚಿ 9 TMC ಹೊಂಚಿ ನೀರು ಕೊಟ್ಟರು. ನೀರು ಕೊಟ್ಟು ಪುಣ್ಯಾತ್ಮ ಅವರೇ ರೆವಿನ್ಯೂ ನಿವೇಶನ ಮನೆ ಕಟ್ಕೊಂಡವ್ರನ್ನ ಸಕ್ರಮ ಮಾಡಿ ದೇವೇಗೌಡ್ರೆ. ಕೊನೆಗೆ ಐಟಿ ಬಿಟಿಗೆ ಸಿಂಗಪೂರ್ ಟಾಟಾ ಟೆಕ್ನಾಲಜಿಗೆ ಅಡಿಪಾಯ ಹಾಕಿ ಪೂರಾ ದುಡ್ಡು ಹಾಕಿ ಅದ್ರ ಕಟ್ಟಿದವರು ದೇವೇಗೌಡ್ರೆ. ಹಾಗಾಗಿ ಸೂರು ಕೊಟ್ಟ, ನೀರು ಕೊಟ್ಟ, ನಿಮಗೆ ಕೆಲಸ ಕೊಟ್ಟ ದೇವೇಗೌಡರು. ಮುಂದುವರಿಸಿದ್ರು ಕುಮಾರಸ್ವಾಮಿ, ಈಗ ನಾವು ಮುಂದುವರಿಸ್ತಿರೋ ಜನತಾದಳ. ಇದನ್ನು ದಯವಿಟ್ಟು ಕಾಪಾಡ್ಕೊಳ್ಳೋಣ, ಉಳಿಸ್ಕೊಳ್ಳೋಣ, ಬೆಳೆಸ್ಕೊಳ್ಳೋಣ. ಒಂದು ಸ್ಲೋಗನ್ ಈಗ ಹೋಗಬೇಕು. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಒಂದು ಕೆಂಪೇಗೌಡ ಇಂದು ದೇವೇಗೌಡ, ಒಂದು ಕೆಂಪೇಗೌಡ ಇಂದು ದೇವೇಗೌಡ ಅನ್ನೋ ಸ್ಲೋಗನ್ನೊಂದಿಗೆ ನಮ್ಮ ಕಾರ್ಯಕ್ರಮ ಮುನ್ನಡೆಸೋಣ. ನಮಸ್ಕಾರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.